ಕಲ್ಯಾಣ ಮಂಟಪದಲ್ಲಿ ಇನ್ನೇನು ಹಾರ ಬದಲಾಯಿಸ್ಕೊಬೇಕು ಹುಡುಗ ಹುಡುಗಿ, ಆ ಸಮಯದಲ್ಲೇ ಮದುವೆ ನಿಂತಿರುತ್ತೆ. ಯಾಕೆ ಪ್ರಾಬ್ಲಮ್ ಆದ್ರೂ ಏನಾಗಿರ್ಬೋದು, ಇದು ಪ್ರತಿಯೊಬ್ರು ಕೇಳಲೇಬೇಕಾಗಿರ್ತಕ್ಕಂತ ವಿಚಾರ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ನಡೆದಿರ್ತಕ್ಕಂತ ಘಟನೆ ಆಗಿರುತ್ತೆ ಇದು. ಹುಡುಗನ ಮನೆಯವರೆಲ್ಲ ಹುಡುಗಿನ ನೋಡುವುದಕ್ಕೆ ಹುಡುಗಿ ಮನೆಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಹುಡುಗಿ ಹತ್ರ ಫೇಕ್ ಎಜುಕೇಶನ್ ಡೀಟೇಲ್ಸ್ ಹೇಳಿರ್ತಾರೆ. ನನ್ ಮಗ ಅಷ್ಟು ಓದಿದಾನೆ, ನನ್ ಮಗ ಇಷ್ಟು ಓದಿದಾನೆ ಅಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳಿರ್ತಾರಂತೆ. ಸಾಲ್ದೇರಕ್ಕೆ ಇವನು ಕೂಡ ಅಷ್ಟೇ ಬಿಲ್ಡಪ್ ಕೊಟ್ಟಿರ್ತಾನಂತೆ, ಇಂತ ಕೆಲಸ ಮಾಡ್ತೇನೆ ಹಾಗೆ ಹೀಗೆ ಅಂತ ಹೇಳಿರ್ತಾರಂತೆ. ಇದೆಲ್ಲ ಆದ್ಮೇಲೆ ಮದುವೆ ತಯಾರಿ ಕೂಡ ನಡೀತಾ ಇರುತ್ತಂತೆ. ಕಲ್ಯಾಣ ಮಂಟಪದಲ್ಲಿ ಎಲ್ಲರೂ ಬಂದ್ ಸೇರಿರ್ತಾರೆ. ಸೇರಿರೋ ಸಂದರ್ಭದಲ್ಲಿ ಮದುಮಗನನ್ನ ಕಲ್ಯಾಣ ಮಂಟಪಕ್ಕೆ ಮೆರವಣಿಗೆ ಮಾಡುತ್ತಾ ಕರೆದುಕೊಂಡು ಬರ್ತಾರೆ. ಆಗ ಅದೇನ್ ಫ್ಲಾಶ್ ಆಯ್ತೋ ಏನೋ ಗೊತ್ತಿಲ್ಲ, ಹುಡುಗಿಗೆ ಹಾರ ಬದಲಾಯಿಸಿಕೊಳ್ಳುವ ಸಂದರ್ಭದಲ್ಲಿ ಆ ಹುಡುಗಿ ಆ ಹುಡುಗನ್ಗೆ 2 ones ಟೇಬಲ್ಸ್ ಹೇಳು ಅಂತ ಹೇಳಿರ್ತಾಳೆ. ಆಗ ಅವ್ನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಿರಲ್ಲ. ಆಗ ಇಮಿಡಿಯೇಟ್ ಆಗಿ ಆ ಮದುವೆನ ಕ್ಯಾನ್ಸಲ್ ಮಾಡಿರ್ತಾರೆ. ಕ್ಯಾನ್ಸಲ್ ಮಾಡಿದ ನಂತರ ಪೊಲೀಸ್ ಸ್ಟೇಷನ್ ಕೂಡ ಇನ್ಫಾರ್ಮ್ ಮಾಡಿರ್ತಾರೆ. ಇಬ್ಬರು ಮನೆಯವ್ರ ಮೇಲೂ ಕೂಡ ಕೇಸ್ ಆಗಿರಲ್ಲ. ಯಾಕಂದ್ರೆ ಅಲ್ಲಿಗೆ ಕಾಂಪ್ರೋ ಆಗಿರುತ್ತೆ. ಈ ವಿಷಯ ಇಲ್ಲಿಗೆ ಬಿಟ್ಬಿಡೋಣ, ಮುಂದಕ್ಕೆ ತಗೊಂಡ್ ಹೋಗೋದ್ ಬೇಡ. ಯಾಕಂದ್ರೆ ಊರಲ್ಲಿ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗ್ಬಿಡುತ್ತೆ. ಮಾರಲ್ ಆಫ್ ದ ಸ್ಟೋರಿ ಪ್ರತಿಯೊಬ್ರು ಕೂಡ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಹುಡುಗಿರು ಅಷ್ಟೇ ಹಲವಾರು ಟೆಸ್ಟ್ ಮಾಡ್ತಾರೆ ಹುಡುಗರಿಗೆ, ಹುಡುಗರು ಅಷ್ಟೇ ಹಲವಾರು ಟೆಸ್ಟ್ ಮಾಡ್ತಾರೆ ಹುಡುಗಿರಿಗೆ. ಅವ್ನ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿನ, ಎಷ್ಟು ಸಂಪಾದನೆ ಇದೆ ಅದನ್ನೆಲ್ಲ ಅವರು ತಿಳ್ಕೊತಾರೆ. ಈ ಹುಡುಗಿ ಬಗ್ಗೆನೂ ಹುಡುಗರು ತಿಳ್ಕೊಂತಾರೆ. ಈ ಹುಡುಗಿಗೆ ಏನಾದ್ರು ಬೇರೆ ಹುಡುಗರ ಜೊತೆ ಅಫೇರ್ ಇತ್ತಾ, ಸೊ ಈ ತರದೆಲ್ಲ ಪ್ರತಿಯೊಬ್ರು ಕೂಡ ಆಲೋಚನೆ ಇದ್ದೇ ಇರುತ್ತೆ. ಇದು ಅವರವರ ಇಚ್ಛೆ ಅಂತಾನೆ ಹೇಳ್ಬಹುದಾಗಿರುತ್ತೆ, ಅದು ಮೇಲ್ನೋಟಕ್ಕೆ ಅಲ್ವಾ. ಈ ವಿಚಾರ ಜಸ್ಟ್ ಒಂದು ಜನರಲ್ ಅಪ್ಡೇಟ್ ಆಗಿರುತ್ತೆ, ನಿಮ್ಗೊಂದು ವಿಚಾರ ತಿಳಿಸುವ ಪ್ರಯತ್ನ ಆಗಿರುತ್ತೆ. ಅದ್ ಬಿಟ್ಟು ಯಾರಿಗೂ ಟಾರ್ಗೆಟ್ ಮಾಡಿ ನಾನು ಇನ್ನೇನು ಹೇಳ್ತಾ ಇಲ್ಲ ಇಲ್ಲಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ